ನಮಸ್ಕಾರ. ಒಂದು ದಾಳಿ ಕೇವಲ 15 ನಿಮಿಷ ನಡೆಯುತ್ತೆ, ಆದರೆ ಅದರಿಂದಾದ ಹಾನಿಯನ್ನ ಸರಿಪಡಿಸೋಕೆ ಬರೋಬ್ಬರಿ 5 ವರ್ಷ ಬೇಕು. ಹೌದು, ಇದು ನಿಜ. 15 ನಿಮಿಷದ ದಾಳಿಗೆ 5 ವರ್ಷದ ರಿಪೇರಿ. ಇದು ಹೇಗೆ ಸಾಧ್ಯ? ಬನ್ನಿ, ಇದರ ಹಿಂದಿರೋ ಸಂಕೀರ್ಣ ಕಥೆಯನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ದಾಳಿ ನಡೆದಿದ್ದು ಕಟಾರ್ನ ಜಗತ್ತಿನ ಅತಿದೊಡ್ಡ ಗ್ಯಾಸ್ ಉತ್ಪಾದನಾ ಕೇಂದ್ರದ ಮೇಲೆ. ಅಟ್ಯಾಕ್ ನಡೆದಿದ್ದು ಜಸ್ಟ್ 15ರಿಂದ 30 ನಿಮಿಷ ಅಷ್ಟೇ. ಅಷ್ಟು ಕಡಿಮೆ ಸಮಯದಲ್ಲಿ ಊಹೆಗೂ ನಿಲ್ಕದಷ್ಟು ದೊಡ್ಡ ಹಾನಿಯಾಗಿತ್ತು. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ಈ ಚಿಕ್ಕ ದಾಳಿಯಿಂದಾದ ಹಾನಿ ಸರಿ ಮಾಡಕ್ಕೆ ಸ್ವತಃ ಕತಾರ್ನ ಇಂಧನ ಸಚಿವರೇ ಹೇಳೋ ಪ್ರಕಾರ ಮಿನಿಮಮ್ 3ರಿಂದ 5 ವರ್ಷ ಬೇಕಾಡುತ್ತಂತೆ. ಏನಿದು, ಸುಮ್ನೆ ಒಂದೆರಡು ಪೈಪ್ ಸರಿ ಮಾಡಕ್ಕೆ ಇಷ್ಟೊಂದು ಟೈಮಾ? ಇಲ್ಲ, ಖಂಡಿತ ಇಲ್ಲ. ಸಮಸ್ಯೆ ಅದಕ್ಕಿಂತ ತುಂಬಾನೇ ದೊಡ್ಡದಿದೆ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ನಷ್ಟದ ಪ್ರಮಾಣ ತಲೆ ತಿರುಗಿಸುವಂತದೆ. ಈ ಒಂದೇ ಒಂದು ಅಟ್ಯಾಕ್ನಿಂದ ಕತಾರ್ನ ಗ್ಯಾಸ್ ರಫ್ತು ಕೆಪಾಸಿಟಿ 17% ಕುಸಿದೋಗಿದೆ. ಅಂದ್ರೆ ಸುಮಾರು $20 ಬಿಲಿಯನ್. ನಮ್ಮ ರೂಪಾಯಿಗಳಲ್ಲಿ ಹೇಳೋದಾದ್ರೆ ಸುಮಾರು 1.87 ಲಕ್ಷ ಕೋಟಿ ರೂಪಾಯಿ ನಷ್ಟ. ಇದು ಬರೀ ದುಡ್ಡಿನ ಲೆಕ್ಕಾಚಾರ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಇಂಧನ ಪೂರೈಕೆ ಮೇಲೂ ದೊಡ್ಡ ಹೊಡೆತ ಬಿಲ್ದಾಗೆ. ಸರಿ, ಹಾಗಿದ್ರೆ ನಮ್ಮ ಮೊದಲಿನ ಪ್ರಶ್ನೆಗೆ ವಾಪಸ್ ಬರೋಣ. ಒಂದು ಗ್ಯಾಸ್ ಫೆಸಿಲಿಟಿ ಮೇಲೆ ನಡೆದ ಕೇವಲ 15 ನಿಮಿಷದ ಅಟ್ಯಾಕಿಗೆ ಯಾಕೆ 5 ವರ್ಷ ಬೇಕು ರಿಪೇರಿಗೆ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ, ಈ ದಾಳಿಯಲ್ಲಿ ಹಾಳಾಗಿದ್ದಾದ್ರೂ ಏನು? ಅದು ಸುಮ್ಮನೆ ಪೈಪ್ಗಳಲ್ಲ, ಬದಲಿಗೆ ಆ ಇಡೀ ಪ್ಲಾಂಟ್ನ ಹೈಟೆಕ್ ಹಾರ್ಟ್ನಲ್ಲೇ ನಾಶ ಮಾಡಲಾಗಿದೆ. ಅವರ ಟಾರ್ಗೆಟ್ ಇದ್ದಿದ್ದು LNG ಟ್ರೈನ್ ಅನ್ನೋ ಒಂದು ದೈತ್ಯ ಯಂತ್ರ. ಇದೊಂದು ರೀತಿ ದೊಡ್ಡ ಫ್ಯಾಕ್ಟ್ರಿ ಇದ್ದಾಗೆ. ಇದರ ಕೆಲಸ ಏನಂದ್ರೆ, ನೈಸರ್ಗಿಕ ಅನಿಲವನ್ನ ತಂಪು ಮಾಡಿ ಲಿಕ್ವಿಡ್ ಆಗಿ ಪರಿವರ್ತಿಸೋದು. ಎಷ್ಟು ತಂಪು ಅಂದ್ರೆ -160 ಡಿಗ್ರಿ ಸೆಲ್ಸಿಯಸ್ಗೆ. ಸೊ ಈ ಯಂತ್ರವೇ ಇಡೀ ಪ್ಲಾಂಟ್ನ ಹೃದಯ ಇದ್ದಾಗೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಅಟ್ಯಾಕ್ ಮಾಡಿದವರು ಸುಮ್ಮನೆ ಎಲ್ಲೆಲ್ಲೋ ದಾಳಿ ಮಾಡಿಲ್ಲ. ಅವರು ಸಾಮಾನ್ಯ ಬಿಲ್ಡಿಂಗ್ಗಳನ್ನಾಗ್ಲಿ ಪೈಪ್ಗಳನ್ನಾಗ್ಲಿ ಟಾರ್ಗೆಟ್ ಮಾಡಿಲ್ಲ. ಬದಲಿಗೆ ತುಂಬಾನೇ ನಿಖರವಾಗಿ ಈ ಪ್ಲಾಂಟ್ನ ಅತ್ಯಂತ ಮುಖ್ಯವಾದ, ತುಂಬಾ ಸಂಕೀರ್ಣವಾದ 2 ದೈತ್ಯ LNG ಟ್ರೈನ್ಗಳನ್ನೇ ಪೂರ್ತಿಯಾಗಿ ನಾಶ ಮಾಡಿದ್ದಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. -160 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಯೋಚನೆ ಮಾಡಿ, ಅದು ಎಂಥ ವಿಪರೀತ ಚಳಿ ಅಂತ. ಆ ತಾಪಮಾನದಲ್ಲಿ ನಾವು ಬಳಸೋ ಸಾಮಾನ್ಯ ಸ್ಟೀಲ್ ಇದೆಯಲ್ಲ, ಅದು ಗಾಜಿನ ಥರ ಪಟ್ಟಂತ ಒಡೆದು ಪುಡಿಪುಡಿಯಾಗುತ್ತೆ. ಅದಕ್ಕಾಗಿಯೇ ಈ ಯಂತ್ರಗಳಲ್ಲಿ 9% ನಿಕೆಲ್ ಸ್ಟೀಲ್ ಅನ್ನೋ ಒಂದು ವಿಶೇಷ ಮಿಶ್ರಲೋಹವನ್ನ ಬಳಸ್ತಾರೆ. ಇದು ಆ ಭಯಂಕರ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಹೊಂದಿದೆ. ಹಾಗಾದ್ರೆ ಹಾಳಾಗಿದ್ರೆ ಆಯ್ತು, ಇನ್ನೊಂದು ಹೊಸ ಮಷಿನ್ ತಂದು ಇಡೋದ್ ತಾನೆ ಅಂತ ಅನ್ಸ್ಬೋದು. ಆದ್ರೆ ಅದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಈ ಯಂತ್ರಗಳು ರೆಡಿಮೇಡ್ ಸಿಗಲ್ಲ. ಪ್ರತಿಯೊಂದು ಪಾರ್ಟನ್ನು ಆರ್ಡರ್ ಕೊಟ್ಟು ಕಸ್ಟಮ್ ಬಿಲ್ಟ್ ಮಾಡಿಸ್ಬೇಕು. ಇದಕ್ಕೆ ಬೇಕಾದ ವಿಶೇಷ ಲೋಹಗಳು ಸುಲಭವಾಗಿ ಸಿಗಲ್ಲ. ಅಷ್ಟೇ ಅಲ್ಲ, ಇದರ ಪ್ರಮುಖ ಭಾಗಗಳನ್ನು ತಯಾರಿಸೋಕೆನೇ ಕನಿಷ್ಠ 2ರಿಂದ 3 ವರ್ಷ ಬೇಕಾಗುತ್ತೆ. ಕೊನೆಗೆ ಇದರ ಪ್ರತಿಯೊಂದು ಇಂಚನ್ನು ಎಕ್ಸ್ರೇ ಬಳಸಿ ಚೆಕ್ ಮಾಡ್ತಾರ. ಸುರಕ್ಷತೆ ಅಷ್ಟು ಮುಖ್ಯ, ಅದಕ್ಕೆ ಇಷ್ಟು ವಿಳಂಬ. ಸರಿ, ಈ ಹಾನಿಯ ಪೂರ್ತಿ ಪರಿಣಾಮ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಇಡೀ ಗ್ಯಾಸ್ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತ ತಿಳ್ಕೋಬೇಕು. ಬನ್ನಿ, ಒಂದು ನೋಟ ಆರ್ಸೋಣ. ಈ ಗ್ಯಾಸ್ನ ಜರ್ನಿ ಶುರುವಾಗೋದೇ ಭೂಮಿಯ ಆಳದಿಂದ. ನಾವು ಮಾತಾಡ್ತಿರೋದು ಸುಮಾರು 5 ಕಿಲೋಮೀಟರ್ ಆಳದ ಬಗ್ಗೆ. ಅಷ್ಟು ಆಳದಿಂದ ಗ್ಯಾಸನ್ನ ಹೊರಗೆ ತೆಗೆಯಲಾಗುತ್ತೆ. 5 ಕಿಲೋಮೀಟರ್ ಆಳ ಅಂದ್ರೆ ಎಷ್ಟಿರ್ಬೋದು ಅಂತ ಊಹಿಸೋಕೆ ಒಂದು ಸಿಂಪಲ್ ಹೋಲಿಕೆ ಕೊಡಬೇಕಂದ್ರೆ, ಜಗತ್ತಿನ ಅತಿ ಎತ್ತರದ ಬಿಲ್ಡಿಂಗ್ ಬುರ್ಜ್ ಖಲೀಫಾ ಇದೆಯಲ್ಲ, ಅಂದ 5 ಬಿಲ್ಡಿಂಗ್ಗಳನ್ನ ಒಂದರ ಮೇಲೆ ಒಂದಿಟ್ರೆ ಎಷ್ಟು ಎತ್ತರ ಆಗುತ್ತೋ ಅಷ್ಟು ಆಳಕ್ಕೆ ಇವರು ಡ್ರಿಲ್ ಮಾಡಿ ಗ್ಯಾಸ್ ತೆಗಿತಾರೆ. ಈ ಗ್ಯಾಸ್ ಹೊರಗೆ ತೆಗೆಯೋ ಪ್ರಕ್ರಿಯೆಯಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೇದು ಪ್ರೈಮರಿ ರಿಕವರಿ, ಅಂದ್ರೆ ಭೂಮಿ ಒಳಗಡೆ ಇರೋ ನೈಸರ್ಗಿಕ ಒತ್ತಡಕ್ಕೆ ಗ್ಯಾಸ್ ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ. ಎರಡನೇ ಹಂತ ಆರ್ಟಿಫಿಷಿಯಲ್ ಲಿಫ್ಟ್. ಯಾವಾಗ ಒತ್ತಡ ಕಮ್ಮಿಯಾಗುತ್ತೋ ಆಗ ದೊಡ್ಡ ಕಂಪ್ರೆಸರ್ಗಳನ್ನು ಬಳಸಿ ಗ್ಯಾಸನ್ನ ಬಲವಂತವಾಗಿ ಮೇಲೆ ಎಳೆಯಲಾಗುತ್ತೆ. ಇನ್ನು ಕೊನೆ ಹಂತ ಸೆಕೆಂಡರಿ ರಿಕವರಿ. ಇದರಲ್ಲಿ ಪಕ್ಕದಲ್ಲೇ ಇನ್ನೊಂದು ಬಾವಿ ತೋಡಿ ಅದಕ್ಕೆ ನೀರು ಅಥವಾ ಬೇರೆ ಗ್ಯಾಸ್ ಪಂಪ್ ಮಾಡಿ ಉಳಿದಿರೋ ಗ್ಯಾಸನ್ನ ಹೊರಗೆ ಬರೋ ಹಾಗೆ ಮಾಡ್ತಾರೆ. ಸರಿ, ಈಗ ಗ್ಯಾಸ್ ಭೂಮಿಯಿಂದ ಮೇಲೆ ಬಂತು. ಆದರೆ ಇದು ಶುದ್ಧವಾಗಿರಲ್ಲ. ಇದೊಂದು ರೀತಿ ಕಲಬೆರಕೆ ಮಿಶ್ರಣ. ಸೊ ಮುಂದಿನ ಕೆಲಸ ಇದನ್ನ ಕ್ಲೀನ್ ಮಾಡಿ ನಂತರ ಅದರ ಗಾತ್ರ ಕಡಿಮೆ ಮಾಡೋದು. ಹೌದು, ಭೂಮಿ ಒಳಗಡೆಯಿಂದ ಮೇಲೆ ಬರುವಾಗ ನೈಸರ್ಗಿಕ ಅನಿಲದ ಜೊತೆಗೆ ಕಚ್ಚಾ ತೈಲ, ಉಪ್ಪು ನೀರು, ಮರಳು ಹೀಗೆ ಬೇರೆ ಬೇರೆ ಕಲ್ಮಶಗಳೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಮೊದಲನೇ ಹಂತ ಇದನ್ನೆಲ್ಲ ಬೇರೆ ಬೇರೆ ಮಾಡೋದು.
ನಂತರ ಬರೋದೇ ತುಂಬಾನೇ ಮುಖ್ಯವಾದ ಗ್ಯಾಸ್ ಸ್ವೀಟನಿಂಗ್ ಅನ್ನೋ ಪ್ರಕ್ರಿಯೆ. ಇದರಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅಂದ್ರೆ H2S ಅನ್ನೋ ಒಂದು ಡೇಂಜರಸ್ ಗ್ಯಾಸನ್ನ ತೆಗೆದುಹಾಕ್ತಾಳೆ. ಈ ಗ್ಯಾಸು ಎಷ್ಟು ಅಪಾಯಕಾರಿ ಅಂದ್ರೆ ಇದನ್ನ ಸ್ವಲ್ಪ ಉಸಿರಾಡಿದ್ರೂ ಸಾಕು, ಪ್ರಾಣಕ್ಕೆ ಅಪಾಯ. ಅಷ್ಟೇ ಅಲ್ಲ, ಇದು ಗಟ್ಟಿ ಕಬ್ಬಣದ ಪೈಪ್ಗಳನ್ನೇ ತುಕ್ಕು ಹಿಡಿಸೋಷ್ಟು ಶಕ್ತಿಶಾಲಿಯಾಗಿದೆ. ಇವಾಗ ನೋಡಿ ಆ LNG ಟ್ರೈನ್ಗಳ ಅಸಲಿ ಮ್ಯಾಜಿಕ್. ಇವು ಶುದ್ಧೀಕರಿಸಿದ ಗ್ಯಾಸನ್ನ ಲಿಕ್ವಿಡ್ ಆಗಿ ಪರಿವರ್ತಿಸಿ ಅದರ ಗಾತ್ರವನ್ನ ಬರೋಬ್ಬರಿ 600 ಪಟ್ಟು ಕಡಿಮೆ ಮಾಡುತ್ತವೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂದ್ರೆ, ಒಂದು ದೊಡ್ಡ ರೂಮ್ ತುಂಬ ಇರೋ ಗ್ಯಾಸನ್ನ 1 ಲೀಟರ್ ಬಾಟಲಲ್ಲಿ ಹಿಡಿಸಿದ ಹಾಗೆ. ಇದರಿಂದ ಏನಾಗತ್ತೆ ಅಂದ್ರೆ, ದೊಡ್ಡ ದೊಡ್ಡ ಹಡಗುಗಳಲ್ಲಿ ಗ್ಯಾಸ್ ಸಾಗಿಸೋದು ತುಂಬಾನೇ ಸುಲಭ ಆಗುತ್ತೆ. ಸರಿ, ಈಗ ನಮಗೆ ಗ್ಯಾಸ್ ಹೇಗೆ ಸಿಗುತ್ತೆ, ಹೇಗೆ ಅದನ್ನು ಸಂಸ್ಕರಿಸ್ತಾರೆ ಅಂತ ಒಂದು ಐಡಿಯಾ ಬಂತು. ಈಗ ಈ ಎಲ್ಲ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮ 5 ವರ್ಷದ ರಹಸ್ಯಕ್ಕೆ ಉತ್ತರ ಹುಡ್ಕೋಣ. ಒಂದು ಮಾತಿದೆ, LNG ಟ್ರೈನನ್ನು ನಾಶ ಮಾಡೋದು ಅಂದ್ರೆ ಇಡೀ ಸಿಸ್ಟಮ್ನ ಹೃದಯವನ್ನೇ ಕಿತ್ತಾಕಿದ ಹಾಗೆ. ಹೃದಯ ಇಲ್ಲದೆ ದೇಹ ಹೇಗೆ ಕೆಲಸ ಮಾಡೋಕ್ಕಾಗಲ್ವೋ ಅದೇ ರೀತಿ ಈ ಯಂತ್ರಗಳಿಲ್ಲದೆ ಗ್ಯಾಸನ್ನ ಸಂಸ್ಕರಿಸಿ ಸಾಗಿಸೋಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಕೊನೆಯದಾಗಿ 5 ವರ್ಷ ಯಾಕೆ ಬೇಕು ಅಂತ ಒಮ್ಮೆ ನೋಡೋಣ. 1. ಅಟ್ಯಾಕ್ ಆಗಿದ್ದೇ ಇಡೀ ಪ್ಲಾಂಟ್ನ ಹೃದಯ, ಅಂದ್ರೆ ಅತಿ ಸಂಕೀರ್ಣ ಭಾಗದ ಮೇಲೆ. 2. ಈ ಮೆಷಿನರಿ -160 ಡಿಗ್ರಿ ತಾಪಮಾನದಲ್ಲಿ ಕೆಲಸ ಮಾಡಬೇಕು, ಅಂದ್ರೆ ಇದಕ್ಕೆ ಬೇಕಾದ ಎಂಜಿನಿಯರಿಂಗ್ ಸಾಮಾನ್ಯದಲ್ಲ. 3. ಇದರ ಪ್ರತಿಯೊಂದು ಭಾಗವನ್ನು ಹೊಸದಾಗಿ ಮೊದಲಿನಿಂದ ತಯಾರಿಸಬೇಕು. 4. ಈ ಭಾಗಗಳನ್ನು ತಯಾರಿಸೋ ಕಂಪನಿಗಳು ಇಡೀ ಪ್ರಪಂಚದಲ್ಲೇ ಬೆರಳೆಣಿಕೆಯಷ್ಟು ಮಾತ್ರ ಇರೋದು, ಮತ್ತು ಅವರು ಮಾಡೋಕೆ ವರ್ಷಗಟ್ಟಲೆ ತಗೋತಾರೆ. ಮತ್ತು ಕೊನೆಯದಾಗಿ 5. ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ. ಹಾಗಾಗಿ ಇದನ್ನ ಮತ್ತೆ ಕಟ್ಟಿ ಪರೀಕ್ಷೆ ಮಾಡೋ ಪ್ರಕ್ರಿಯೆ ತುಂಬಾನೇ ನಿಧಾನ ಮತ್ತು ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಈ ಒಂದು ಘಟನೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ನಾವು ಅಂದುಕೊಂಡಿರೋದಕ್ಕಿಂತ ನಮ್ಮ ಜಾಗತಿಕ ಇಂಧನ ಮೂಲಗಳು ಹೆಚ್ಚು ದುರ್ಬಲವೇ? ಯೋಚಿಸಬೇಕಾದ ವಿಷಯ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.